ಎಸ್ಐಆರ್ ಪ್ರಕ್ರಿಯೆ ಡಿಜಿಟಲೈಸೇಷನ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿದ್ದು ಮತದಾರರ ಪರಿಷ್ಕರಣೆ ಕಾರ್ಯ ವೇಗವಾಗಿ ಸಾಗ್ತಾ ಇದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 10,69,504 ಮತದಾರರ ಮ್ಯಾಪಿಂಗ್ ಕಾರ್ಯ ಕೈಗೊಳ್ಳಲಾಗಿದ್ದು ಇದುವರೆಗೆ 29.82% ಕಾರ್ಯ ಪೂರ್ಣಗೊಂಡಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಬಿಎಲ್ಒ ಯಾವುದೇ ಒತ್ತಡಕ್ಕೆ ಒಳಗಾಗದೆ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕು, ಅವರಿಗೆ ನೀಡಿರುವ ಜವಾಬ್ದಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕು ಎಂದು ಜಿಲ್ಲಾಧಿಕಾರಿ ಅವರು ಸೂಚಿಸಿದ್ದಾರೆ. ಇನ್ನು 3 ಹಂತಗಳಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೆಯಲಿದ್ದು ಜಿಲ್ಲೆಯ ಯಾವುದೇ ಅರ್ಹ ಮತದಾರ ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಕಾರ್ಯ ನಡೀತಾ ಇದೆ ಎಂದು ತಿಳಿಸಿದ್ದಾರೆ. ಇನ್ನು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಕಂದಾಯ ಅಧಿಕಾರಿಗಳು, ಗ್ರಾಮ ಆಡಳಿತಾಧಿಕಾರಿಗಳು, ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೆ ಅಂಗನವಾಡಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಇನ್ನು ಬಿಎಲ್ಒಗಳು ಗೌರವಧನ ಬಿಡುಗಡೆಗೆ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದಿದ್ದಾರೆ. ಕಾರ್ಯದಲ್ಲಿ ನಿರ್ಲಕ್ಷ್ಯ ತೋರದ ಕೆಲ ಬಿಎಲ್ಒಗಳಿಗೆ ನೋಟಿಸ್ ಕೂಡ ನೀಡಲಾಗಿದೆ. ಆದರೆ ಒಟ್ಟಾರೆ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಎಸ್ಐಆರ್ ಪ್ರಕ್ರಿಯೆ ಸುಗಮವಾಗಿ ಸಾಗ್ತಾ ಇದ್ದು ಎಲ್ಲ ರಾಜಕೀಯ ಪಕ್ಷಗಳ ಬಿಎಲ್ಎ ಸಹಕಾರವೂ ಕೂಡ ದೊರೆತಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ತಿಳಿಸಿದ್ದಾರೆ. ಇನ್ನು ಪೂರ್ವ ಸಿದ್ಧತೆಯಾಗಿ ಮತದಾರರ ಮ್ಯಾಪಿಂಗ್ ಕಾರ್ಯ ನಡೆಸಿದ್ರಿಂದ ಎಸ್ಐಆರ್ ಪ್ರಕ್ರಿಯೆಯನ್ನ ಪರಿಣಾಮಕಾರಿಯಾಗಿ ಹಾಗೆ ಸುಲಭವಾಗಿ ನಿರ್ವಹಿಸೋಕೆ ಸಾಧ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಡಿಜಿಟೈಸೇಷನ್ ನಲ್ಲಿ ನಾವು ಕರಡು ನೋಂದಣಿನಲ್ಲಿ ಡಿಜಿಟೈಸೇಷನ್ ನಲ್ಲಿ ನಾವು ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಜಿಲ್ಲೆ ಇರ್ತಕ್ಕಂಥದ್ದು 29.82%, ಸುಮಾರು 3,18,000 ಮತದಾರರನ್ನ 18,978 ಮತದಾರರನ್ನ ಈಗಾಗಲೇ ನಾವು ಕರಡು ಮತದಾರರ ಪಟ್ಟಿನಲ್ಲಿ ಅಳವಡಿಸಿರ್ತಕ್ಕಂಥದ್ದು. ಸೊ ಆ ಕೆಲಸವನ್ನ ಇನ್ನೂ ಹೆಚ್ಚು ಮುತುವರ್ಜಿಯಿಂದ ಕಾಳಜಿಯಿಂದ ನಮ್ಮೆಲ್ಲ ಹಂತದ ಅಧಿಕಾರಿಗಳು ಮಾಡ್ತಾರೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ನಮ್ಮೆಲ್ಲ ಬಿಎಲ್ಒಗಳಿಗೆ ಮನೆ ಮನೆಗೆ ಹೋಗಿ ವಿತರಣೆ ಮಾಡುವಂಥದ್ದು, ಡಿಜಿಟೈಸ್ ಮಾಡುವಂಥದ್ದು, ಆ ತಂತ್ರಜ್ಞಾನವನ್ನು ಕಲ್ತ್ಕೊಳ್ಳುವಂಥದ್ದು, ಆಸಕ್ತಿಯಿಂದ ಮಾಡುವಂಥದ್ದು, ದೂರರಹಿತವಾಗಿ ಮಾಡುವಂಥದ್ದು ಎಲ್ಲವನ್ನು ಕೂಡ ಜವಾಬ್ದಾರಿಯುತವಾಗಿ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ತೇನೆ. ಅದೇ ಥರ ನಮ್ಮ ತಾಲೂಕು ಆಡಳಿತ ಆಗಲಿ, EROಗಳಾಗಲಿ ಎಲ್ಲ ಹಂತದಲ್ಲಿ ಅವರವರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ತಮ್ಮ ಸಹಕಾರ ಕೂಡ ಮಾಧ್ಯಮ ಸನ್ಮಿತ್ರರು ಕೂಡ ನೀವು ನಮ್ಮ ನಿರಂತರ ಸ್ವೀಪ್ ಆಕ್ಟಿವಿಟಿಗಳಲ್ಲಿ ಅರಿವು ಮೂಡಿಸುವಂಥ ಕೆಲಸಗಳಲ್ಲಿ ನಿರಂತರವಾಗಿ ತಾವು ಕೂಡ ಕೈ ಜೋಡಿಸಿದ್ದೀರಾ. ತಮಗೂ ಧನ್ಯವಾದಗಳು. ಅಂತಿಮವಾಗಿ ಈಗಾಗಲೇ ನಾನು ಹೇಳಿದ್ದೇನೆ, ಈ ಎಲ್ಲ ಕೆಲಸಗಳನ್ನು ನಾವು ಪೊಲಿಟಿಕಲ್ ಪಾರ್ಟೀಸ್ಗಳ ಸಹಭಾಗಿತ್ವ, ನಾಗರಿಕರ ಸಹಭಾಗಿತ್ವದೊಂದಿಗೆ ನಾವು ಮಾಡೋಕ್ಕೆ ಸಾಧ್ಯ. ಸೊ ಪೊಲಿಟಿಕಲ್ ಪಾರ್ಟೀಸು ಕೂಡ ಎಲ್ಲ ರೀತಿಯ ಸಹಕಾರವನ್ನು ಅವರು ಕೂಡ ಕೊಡ್ತಾ ಇದ್ದಾರೆ. ಈ ಅಂತಿಮ ಮತದಾರರ ಪಟ್ಟಿನಲ್ಲಿ ಹೆಸರು ಎಲ್ಲ ಮತದಾರರದು ಅವರವರ ಮತಗಟ್ಟೆಯ ವ್ಯಾಪ್ತಿನಲ್ಲಿ ಬರೋವರೆಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಮೊದಲನೇ ಪ್ರಾಥಮಿಕ ಜವಾಬ್ದಾರಿ ಬಿಎಲ್ಒಗೆ 800 ಮತದಾರರು, 900, 1000, 1200, 1300 ಈ ಥರ ಅವರ ಮತಗಟ್ಟೆಗೆ ಇಷ್ಟು ಮತದಾರರು ಅಂತ ಹಂಚಿಕೆ ಆಗೋಗ್ಬಿಟ್ಟಿದೆ. ಆ ಎಲ್ಲ ಮತದಾರರನ್ನ ನೋಂದಣಿ ಮಾಡಿಸ್ತಕ್ಕಂಥದ್ದು ಅರ್ಹತೆ ಆಧಾರದ ಮೇಲೆ ದಾಖಲೆಗಳನ್ನು ಪರಿಶೀಲಿಸಿ ಗಣತಿ ನಮೂನೆಗಳನ್ನು ತಗೊಂಡು ಈ 3 ಹಂತ ನಾನು ಹೇಳಿದ್ದೀನಿ. ಈ ಎಲ್ಲ ಕೆಲಸಗಳು ಕೂಡ ಬಿಎಲ್ಒ. ಸೊ ಏನಾಗ್ಬಿಡುತ್ತೆ, ಮತ್ತೆ ಈ ಪ್ರಕ್ರಿಯೆಗೆ ಈಗ ಗಣತಿ ನಮೂನೆನಲ್ಲಿ ಅವ್ರು ಕೆಲಸ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಯಾವುದೋ ಒಬ್ರು ಬಿಎಲ್ಒ, ನೆಕ್ಸ್ಟ್ ನೋಟಿಸ್ ಪೀರಿಯಡ್ ಅಲ್ಲಿ ಪ್ರತಿ ಈಗ 500 ಜನ ಬಿಟ್ಟೋಗಿದ್ದಾರೆ ಮಾಡ್ದಂಗೆ 500 ಜನಕ್ಕೆ ನೋಟಿಸ್ ಹೋಗಿ ಕೊಡಬೇಕು. 500 ಜನಕ್ಕೆ ಮನೆಗೆ ಹೋಗಿ ನೋಟಿಸ್ ಕೊಡಬೇಕು. ಆ ನೋಟಿಸ್ ಜೊತೆಗೆ ಡಿಕ್ಲರೇಷನ್ ಫಾರ್ಮು, ಆ ನೋಟಿಸ್ ಜೊತೆಗೆ ಅವರ ಸಮಗ್ರ ದಾಖಲೆಗಳು, ಏನು ನಾವು ದಾಖಲೆ ಹೇಳಿರ್ತೀವಿ ಆ ದಾಖಲೆಗಳು ಕಲೆಕ್ಟ್ ಮಾಡ್ಕೋಬೇಕು. ಜೊತೆಗೆ ಅವರನ್ನ ವಿಚಾರಣೆ ಕರ್ಕೊಂಡ್ಬರ್ಬೇಕು. ಕರಡು ನೋಂದಣಿನಲ್ಲಿ ಡಿಜಿಟೈಸೇಷನ್ ನಲ್ಲಿ ನಾವು ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಜಿಲ್ಲೆ ಇರ್ತಕ್ಕಂಥದ್ದು 29.82%, ಸುಮಾರು 3,18,000 ಮತದಾರರನ್ನ 18,978 ಮತದಾರರನ್ನ ಈಗಾಗಲೇ ನಾವು ಕರಡು ಮತದಾರರ ಪಟ್ಟಿನಲ್ಲಿ ಅಳವಡಿಸಿರ್ತಕ್ಕಂಥದ್ದು. ಸೊ ಆ ಕೆಲಸವನ್ನ ಇನ್ನೂ ಹೆಚ್ಚು ಮುತುವರ್ಜಿಯಿಂದ ಕಾಳಜಿಯಿಂದ ನಮ್ಮೆಲ್ಲ ಹಂತದ ಅಧಿಕಾರಿಗಳು ಮಾಡ್ತಾರೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ನಮ್ಮೆಲ್ಲ ಬಿಎಲ್ಒಗಳಿಗೆ